ಘನಘೋರ ಕಂಠದ ವಜ್ರ ನಿರ್ದೋಷ ಕಾಲ ಭೈರವರ ಬೀಭತ್ಸಲಾಸ್ಯವೋ ಅಥವಾ ಭೂತ ಪ್ರೇತಗಳ ಆರ್ಭಟವೋ ನರಕದ ಭಯಂಕರ ಯಾತನೆಗಿಂತಲೂ ನರಕದ ದೈತ್ಯ ಶಕ್ತಿಗಳೇ ಒಂದಾಗಿ ಅಬ್ಬರಿಸಿ ಬಬ್ಬಿಟ್ಟು ಭೂತಳಕ್ಕೆ ಕುಸಿಯುತ್ತಿವೆ. ಈ ಪ್ರಚಂಡ ಶಕುನಿಯ ವಜ್ರಗುಂಡಿಗೆಯಲ್ಲಿ ಸ್ತಬ್ಧಗೊಳಿಸಿದ ಭಯಂಕರ ಶಬ್ದ ಈ ನನ್ನ ಮನಸ್ಸಿನ ಪರಿವರ್ತನೆಗೆ ಕಾರಣ ದುರ್ಯೋಧನ. ಎಲವೋ ಪಾಪಿ ದುರ್ಯೋಧನ, ಈ ನನ್ನ ಮನಸ್ಸಿನ ದುಸ್ಸಹ ಚಿಂತಾಗ್ನಿಯಿಂದ ನನ್ನ ಶರೀರವು ದಗದಗಿಸುತ್ತಿರುವುದು ದುರ್ಯೋಧನ, ದಗದಗಿಸುತ್ತಿರುವುದು. ದಗದಗ 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 ನೆತ್ತಿದ ದೇಶದ ಜಾಲೆ ತಪ್ಪಿಸುತ್ತಿರುವುದು ಲೋಕದ ರಹಳೆ. ದಗದಗ ನೆತ್ತಿದ ದೇಶದ ಜಾಲೆ ದಹಿಸುತ್ತಿರುವುದು ಲೋಕಕ್ಕೆ ರಹಳೆ. ಅರಳಿಗ ನಾವು ಎಲ್ಲೆಲ್ಲೂ ಕುಡಿಯುವ ಅರಳಿಗ ನಾವು ಎಲ್ಲೆಲ್ಲೂ ಕುಡಿಯುವರೆಂದು ಪೂರ್ವಂಶಜರು. ದಗದಗ 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 ನೆತ್ತಿದ ದೇಶದ ಜಾಲೆ ದಹಿಸುತ್ತಿರುವುದು ಲೋಕದ ರಹಳೆ. ಸೋಲಿಸಿ ನಮ್ಮನ್ನು ಕುರುಪದು ತಂದನು ಅಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪದು ತಂದನು ಅಸ್ತಿನವತಿಯ ಸೆರೆಯೊಳಗಿಟ್ಟು. ಅಣ್ಣ ತಮ್ಮಂದಿರು 100 ನಾವು ನಮಗೊಳಗಿಟ್ಟು ಸೆರೆಮನೆಯೊಳು ಸಾವು. ಅಣ್ಣ ತಮ್ಮಂದಿರು 100 ನಾವು ನಮಗೊಳಗಿಟ್ಟು ಸೆರೆಮನೆಯೊಳು ಸಾವು. ದಗದಗ 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 ಲೋಕಕ್ಕೆ ರಹಳೆ. ದೂರ್ವರಲ್ಲೊಬ್ಬಲೆ ಉಳಿದಿಸಲೀಗ ತೀರಿಸಲು ಜನ ಸಾಲವ ಬೇಗ. ದೂರ್ವರಲ್ಲೊಬ್ಬಲೆ ಉಳಿದಿಸಲೀಗ ತೀರಿಸಲು ಜನ ಸಾಲ. ಎಮ್ಮರವಾಗಿದೆ ಎಣ್ಣೆಯ ಸಾಡು 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 ಸಾಡು. ಎಮ್ಮರವಾಗಿದೆ ಎಣ್ಣೆಯ ಸಾಡು ಸಾಲವಲ್ಪುದು ಕೌರವ ನಾಡು. ಎಮ್ಮರವಾಗಿದೆ ಎಣ್ಣೆಯ ಸಾಡು ಸಾಲವಲ್ಪುದು ಕೌರವ ನಾಡು. ದಗದಗ 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 ನೆತ್ತಿದ ದೇಶಾಲೆ ದಹಿಸುತ್ತಿರುವುದು ಲೋಕಕ್ಕೆ ಅರಳಿದ ದಾಹವು ಎಲ್ಲೆಲ್ಲೂ ಉಳಿಯುವರೆಂದು ಕುರುವಂಶಜರು. ಅರಳಿದ ದಾಹವು ಎಲ್ಲೆಲ್ಲೂ ಉಳಿಯುವರೆಂದು ಕುರುವಂಶಜರು. ದಗದಗ ದಗದಗ ದಗದಗ. ದುರ್ಯೋಧನ, ಅಂದು ನೀನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ನನ್ನನ್ನು ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿ ಕೂಡಿಟ್ಟು ಅಂದು ನೀನು ಕೊಡುತ್ತಿದ್ದ ಆ ಒಂದು ಇಡೀ ಅನ್ನದಿಂದಾಗಲಿ ಆ ಒಂದು ಒಳೆಲೆ ನೀರಿನಿಂದಾಗಲಿ ನಮ್ಮಗಳ ಹಸಿವಾಗಲಿ ದಾಹವಾಗಲಿ ನೀಗುತ್ತಿರಲಿಲ್ಲ ದುರ್ಯೋಧನ, ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರೆಲ್ಲರೂ ಒಟ್ಟಾಗಿ ಸೇರಿ ನೀನು ಕೊಡುತ್ತಿದ್ದ ಆ ಒಂದೊಂದು ಇಡೀ ಅನ್ನವನ್ನು ನನಗೆ ತಿನ್ನಿಸಿ
ಆ ಒಂದೊಂದು ಒಳಲೆ ನೀರನ್ನು ನನಗೆ ಕುಡಿಸಿ ಈ ನನ್ನ ಶ್ವಾಸಕೋಶದಲ್ಲಿ ಉಸಿರು ತುಂಬುವಂತೆ ಮಾಡಿ ನಿನ್ನ ಕುಲನಾಶಗೈಯುವ ಕಠಿಣ ಪ್ರತಿಜ್ಞೆಯನ್ನು ನನಗೊಪ್ಪಿಸಿ ನನ್ನ ಕಣ್ಣೆದುರಲ್ಲಿಯೇ ನನ್ನ 99 ಮಂದಿ ಸಹೋದರರು ಹಾಗೂ ನನ್ನ ಜನ್ಮದಾತನು ಹಸಿವು ದಾಹ ಎಂದು ಒಬ್ಬೊಬ್ಬರಾಗಿ ಹತರಾಗಿ ಹೋದರ ದುರ್ಯೋಧನ ಒಬ್ಬೊಬ್ಬರಾಗಿ ಹತರಾಗಿ ಹೋದರು. ಹೋದರೆ ದುರ್ಯೋಧನ ನಾಳೆ ನಡೆಯಲಿರುವ ರಾಜಸುಯಾಗದಲ್ಲಿ ನಿನ್ನನ್ನು ಸರ್ವರ ಸಮಕ್ಷಮ ಅಪಮಾನಪಡಿಸಿ ಸೋದರ ಸ್ನೇಹದಲ್ಲಿ ಕ್ರೋಧವನ್ನು ಹುಟ್ಟಿಸಿ ನಿನ್ನ ವಂಶವನ್ನು ನಿರ್ವಂಶ ಮಾಡದೆ ನನ್ನ ಹೆಸರು ಕುಟಿಲ ಬುದ್ಧಿಯ ಕುಲ ಕುಟಾರಕ ಕುತಂತ್ರ ಶಕುನಿಯಲ್ಲ. ಖ್ಯಾತ ನೃಪಕುಲ ನಮಿತ ವಿನುತ ತ್ರೈಲೋಕ ಶೋಭಕರ ರಿಪು ಭೀಕರ ಪಾಲಿತಾತೇರಾದೀಶ್ವರ ಕುರು ಭಾಸ್ಕರ ಸಕಲ ರಿಪುಕುಲ ಫಲ ಕಲಿತ ಕೀರ್ತಿ ಸುಚರಿತ ಇಳೆಯೊಳಧಿಕರೆನಿಸಿ ಮೆರೆಯೈ ಚಕ್ರೇಶ್ವರ ಮೆರೆಯೈ ಚಕ್ರೇಶ್ವರ ಮೆರೆಯೈ ಚಕ್ರೇಶ್ವರ. ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮಾವ ಗುರುಗಲಾಂಚನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಕುರುಕುಂಬಿಣಿಯ ಕಾರ್ತಸರ ಸಂಪನ್ನ ದೀಪ್ತಿಮಣಿ ಮುಕುಟ ಮರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಶೋಸನೋದಿಗಳ ಎಣೈ ಹರೆಯನಗೆ ಸುರಸಿಂಧೂ ತನಯ ಗುರುವಂಜ ವಿನಯ ಸಾಟಿ ಇರುವರೆಯಿನ್ ಜನಗೆ ಸರಿ ಸಾಟಿ ಇರುವರೆ ಪೇಳ್ ಸಾಟಿ ಇರುವರೆಯಿನ್ ಜನಗೆ ಸರಿ ಸಾಟಿ ಇರುವರೆ ಪೇಳ್ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಎಲೆ ಕೈಕಪಟ ಎನಿಸಿ ಬಾಳು ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಕೈಕ ದೊರೆ ಎನಿಸಿ ಬಾಳು ಸಾಟಿ ಇರುವರೆ ಜನಗೆ ಸರಿ ಸಾಟಿ ಇರುವರೆ ಪೇಳ್ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರೆಪುಗಳ ಒದಿಸದೆ ಬಿಡುವನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರೆಪುಗಳ ಒದಿಸದೆ ಬಿಡುವ ಈ ಮಾವಶಕುನಿ ಸಲಹೆ ನೀಡದಿರುವದೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವದೇ ಈ ಮಾವಶಕುನಿ ಸಲಹೆ ನೀಡದಿರುವದೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅಂದುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಈಗಿರುವಲ್ಲಿ ಸಾಟಿ ಇರುವರೆ ಜನಗೆ ಸರಿ ಸಾಟಿ ಇರುವರೆ ಪೇಳ್
ಸಾಟಿ ಇರುವರೆ ಈ ಜನಗೆ ಸರಿ ಸಾಟಿ ಇರುವರೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿಬೋಳ್ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆ ಎನಿಸಿಬೋಳ್ ಸಾಟಿ ಇರುವರೆ ಈ ಜನಗೆ ಸರಿ ಸಾಟಿ ಇರುವರೆ ಬೇಳ್. ಪಿತಾಮಹರೇ, ಸಹೋದರರೇ, ವೀರರೇ, ಹಸ್ತಿನಾವತಿಯ ಯುವರಾಜನಾಗಿ ಕುರು ಸಾಮ್ರಾಜ್ಯದ ಅಧಿಪತ್ಯವನ್ನು ನಾನು ನಿರ್ವಹಿಸುತ್ತಿದ್ದರು. ಪಾಂಡವರು ದಿನೇ ದಿನೇ ಕೀರ್ತಿವಂತರಾಗಿ ಬೆಳೆಯುತ್ತಿರುವರು. ಅವರನ್ನು ನಾಶ ಮಾಡಬೇಕೆಂದು ನಾನು ಮಾಡಿದ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿ ಅಪಜಯದ ಹಾದಿಯನ್ನೇ ಹಿಡಿಯುತ್ತಿರುವರು. ಇದಕ್ಕೆ ಯಾವ ಪರಿಹಾರವನ್ನು ಸೂಚಿಸುವಿರಿ? ಸಮರಕ್ಕೆ ಬೆದರುವ ಹೇಡಿಗಳೆಂದರಿತೆಯನಿ ಸಮರಕ್ಕೆ ಬೆದರುವ ಹೇಡಿಗಳೆಂದರಿತೆಯನಿ ಸಮರಾಂಗಣದಿ ದಯವ ತರುವ ಕ್ಷಣದಿ ಆ ಪಾಂಡವರ ಪಿಡಿದು ದೊರೆಯೋ ನಾಶಗೈಯುವೆ ನಿಜದಿ ಮಿತ್ರ, ನೀನು ನಿರಾಶನಾಗಬೇಡ. ಪ್ರತಾಪಶಾಲಿಯಾದ ನಾನು, ಅತಿ ಬುದ್ಧಿ ಸಾಮರ್ಥ್ಯವುಳ್ಳ ಶಕುನಿ, ನಿನ್ನಾಜ್ಞೆಯನ್ನು ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸಬಲ್ಲ ಮಹಾವೀರ ದುಶ್ಯಾಸನ, ನಿನ್ನ ಪಕ್ಷವನ್ನು ವಹಿಸಿ ಕಾದಾಡಬಲ್ಲ ಭೀಷ್ಮಾದಿಗಳಿರುವಾಗ ನಿನಗೆ ನಿರಾಶೆ. ಇದಕ್ಕಾಗಿ ನೀನು ಚಿಂತಿಸಬಾರದು ಮಿತ್ರ. ನಿಜ, ನನ್ನ ಭಾಗ್ಯ ವಿಶೇಷದಿಂದಲೇ ವೀರಾದ ನಿಮ್ಮಂತಹ ಆಪ್ತರು ದೊರೆತಿರುವುದು. ಆದರೆ ಮುಂದೆ ಪಾಂಡವರು ನಿರ್ಭಯರಾಗಿ ರಾಜ್ಯವನ್ನು ವಿಸ್ತರಿಸಿ ನಮ್ಮ ನಾಶಕ್ಕಾಗಿ ಪ್ರಯತ್ನಿಸುವರೇನೋ ಎಂಬ ಸಂಶಯ. ಚಲವನರಿಯದೆ ಹಲುಬದಲಿರುವೆ ಕೇಳೀಗ ದೊರೆಯೇ ಸರಿಯೇ. ಚಲವನರಿಯದೆ ಹಲುಬದಲಿರುವೆ ಕೇಳೀಗ ದೊರೆಯೇ ಸರಿಯೇ. ಬೀಳವೈವೆ ನಾನು ಆ ಮೂಲ ಪಾಂಡವರನು, ಬೀಳವೈವೆ ನಾನು ಆ ಮೂಲ ಪಾಂಡವರನು. ಕಳವಳ ಕೊಡದರೆ ಸಹಿಸುತ್ತ ನೀನು, ಕಳವಳ ಕೊಡದರೆ ಸಹಿಸುತ್ತ ನೀನು, ತಳದಿ ಮೊದಲೇ ನಡೆಸು ಕಾರ್ಯವ. ಚಲವನರಿಯದೆ ಮಿತ್ರ, ಹಾಗೇನಾದರೂ ಪಾಂಡವರು ನಮ್ಮನ್ನು ಕೆಣಕಲು ಬಂದರೆ ಪಾಂಡವರನ್ನು ಧೂಳಿಪಟ ಮಾಡಿಬಿಡುವೆನು. ಸಹೋದರ ದುಶ್ಯಾಸನ, ಇದಕ್ಕೆ ನಿನ್ನ ಪರಿಹಾರವೇನು? ದುರಾತ್ಮರಾದ ದ್ರೋಹಿಗಳ ಮದವ ಮುರುವೆ ನೀಚನ ದುರಾತ್ಮರಾದ ದ್ರೋಹಿಗಳ ಮದವ ಮುರುವೆ ನೀಚನ ಮದವ ಮುರುವೆ ನೀಚನ ಮದವ ಮುರುವೆ ನೀಚನ ಗುಂಡರನ್ನು ಛೇದಿಸಿ ಈಗಲೇ ಗುಂಡರನ್ನು ಛೇದಿಸಿ ಛಲವ ಜಯಿಸಿ ಮೆರೆಯುವೆ. ಮುದದಿ ಮೆರವ ಅದ ಮರನ್ನು ದರದಿ ವಹಿಸಬೇಕಲೇ ಹಳದಿ ಬರಿವೆ ನೀಗಲೇ ಹಳದಿ ಬರಿವೆ ನೀಗಲೇ ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೀಚನ ಮದವ ಮುರಿವೆ ನೀಚನ. ಅಗ್ರಜ, ಶಕುನಿ ಮಾವನಿರುವಾಗ ನಮಗೆ ಚಿಂತೆಯೇ? ನಾನಾ ತಂತ್ರಗಳನ್ನು ಮಾಡಿ ನಮ್ಮನ್ನು ಗೆಲ್ಲಿಸುವುದರಲ್ಲಿ ಯಾವ ಸಂದೇಹವೂ ಬೇಡ. ಅಲ್ಲದೆ ನಾನು ನನ್ನ ಬಾಹುಬಲದಿಂದ ಓ ಪಾಪಿ ಪಾಂಡವರನ್ನು ಪಾಡುಗೆಡಿಸಿ ಗೆಲ್ಲಿಸುತ್ತೇನೆ. ಅಲ್ಲದೆ ಅಗ್ರಜ, ನಿನಗೆ ಸಂದೇಹವೇಕೆ? ಬಲ ಬಲ ಸಹೋದರ, ನೀನು ಅಂತಹ ವೀರನೇ ಸರಿ. ತಾತ, ಇದಕ್ಕೆ ನಿಮ್ಮ ಪರಿಹಾರವೇನು? ವ್ಯಸನವೇಕೆ ಕೌರವೇಶ್ವರ ವಸುದೇಪತಿಯೇ ನಿನಗೆ, ವ್ಯಸನವೇಕೆ ಕೌರವೇಶ್ವರ ವಸುದೇಪತಿಯೇ ನಿನಗೆ.
ಅಸಮ ಶೌರ್ಯ ವೀರನೆನಿಸುತ್ತ ಅಸಮ ಶೌರ್ಯ ವೀರನೆನಿಸುತ್ತ ಶಕುನಿ ಇರಲು ಭಯವೇ ನಿನಗೆ ಶಕುನಿ ಇರಲು ಭಯವೇ ನಿನಗೆ ವ್ಯಸನವೇಕೆ ಕೌರವೇಶ್ವರ ವಸುದೆ ಪತಿಯ ನಿನಗೆ ಪಾಂಡು ಸುತರನು ಗೆಲುವ ಯತ್ನವ ಪಾಂಡು ಸುತರನು ಗೆಲುವ ಯತ್ನವ ಈತನರಹುವ ಪಾಪಿಗಳನ್ನು ಮರ್ದಿಸುವನು ಪಾಪಿಗಳನ್ನು ಮರ್ದಿಸುವನು ವ್ಯಸನ ಬಿಡು ನಿ ಮನದೊಳಗೆ ವ್ಯಸನವೇಕೆ ಕೌರವೇಶ್ವರ ವಸುದೆ ಪತಿಯ ನಿನಗೆ ಸುಯೋಧನ ಈ ಶಕುನಿಯು ಪಾಂಡವರಿಗೆ ಸಿಂಹಪ್ರಾಯನೇ ಆಗಿರಬಹುದು. ಆದರೂ ಮೊದಲು ಈತನ ವಿಚಾರವನ್ನು ತಿಳಿಯದೆ ಸುಮ್ಮನೆ ಮಾತನಾಡಬಾರದು. ದುರ್ಯೋಧನ, ನಿನ್ನ ಕಡುವೈರಿಗಳಾದ ಆ ಪಾಂಡವರನ್ನು ನಾಶಗೊಳಿಸಲು ಯಾವುದಾದರೊಂದು ಉಪಾಯ ಮಾಡುವೆನು. ಶಾಂತನಾಗು. ಮಾವ, ನಿನ್ನ ಮಾತುಗಳೆಲ್ಲವೂ ವ್ಯರ್ಥ. ಆ ಪಾಂಡವರಾದರೂ ವೈರಿಗಳು ಬಾಳುವವರೆದರೆಯೋಳ್ ವೈರಿಗಳು ಬಾಳುವವರೆದರೆಯೋಳ್ ದುರ್ಯೋಧನನಿಗೆ ವೈರಿಗಳು ಬಾಳುವವರೆದರೆಯೋಳ್ ಭೂರಿಯುವವನು ಶೈಲಿಸರದಿಯೇ ಮೆರೆಯುವರು ಈ ದಾರುಣಿಯೊಳಗೆ ಭೂರಿಯುವವನು ಶೈಲಿಸರದಿಯೇ ಮೆರೆಯುವರು ಈ ದಾರುಣಿಯೊಳಗೆ ನೆನೆವುದ ಬೇವುದ ಮಾನವ ನೆನೆವುದ ಬೇವುದ ಮಾನವ ಎನಿತು ಬೇಳೆನು ಎನಿತು ಕಳವಳ ವೈರಿಗಳು ಬಾಳುವವರೆದರೆಯೋಳು ದುರ್ಯೋಧನನಿಗೆ ವೈರಿಗಳು ಬಾಳುವವರೆದರೆಯೋಳು ಪಾಂಡವರ ಏಳಿಗೆಯನ್ನು ನಾನು ಕನಸಿನಲ್ಲಿಯೂ ಸಹಿಸಲಾರೆ. ಮಾವ, ಅವರನ್ನು ಹೇಗಾದರೂ ಮಾಡಿ ನಿರ್ನಾಮ ಮಾಡಲೇಬೇಕು. ಬಾಲ್ಯದಲ್ಲಿ ಮರಕೋತಿ ಆಟವನ್ನು ಆಡುತ್ತಿದ್ದಾಗ ಅವರೆಲ್ಲರೂ ನಮ್ಮನ್ನು ತರಗೆಲೆಗಳು ಉದುರಿಸುವಂತೆ ಉದುರಿಸಿ ನಮ್ಮನ್ನೆಲ್ಲ ಹಿಂಸೆ ಕೊಡುತ್ತಿದ್ದಾರಲ್ಲ, ಅದನ್ನು ನೆನೆಸಿಕೊಂಡರೆ ನನ್ನ ಕೋಪಾಗ್ನಿಯು ದಗ್ಗದೆ ಎತ್ತಿ ಉರಿಯುವುದು. ಇದನ್ನು ನಾನು ಹೇಗೆ ಸಹಿಸಲಿ ಮಾವ? ದುರ್ಯೋಧನ, ತಾಳಿದವನು ಬಾಳಿಯಾನು ಎಂಬ ಲೋಕೋಕ್ತಿಯನ್ನು ಕೇಳಿಲ್ಲವೇ? ಯಾವ ಕಾರ್ಯವನ್ನೇ ಆಗಲಿ ದೇಶ ಕಾಲಗಳನ್ನು ನೋಡಿ ಮಾಡದಿದ್ದರೆ ಅದು ಫಲವಾಗಲಾರದಯ್ಯ. ಮಾವ, ದೇಶವೂ ಇಲ್ಲ, ಕಾಲವೂ ಇಲ್ಲ. ನಾವು ಮಾಡಿದ ಕಾರ್ಯಗಳೆಲ್ಲವೂ ಮರುಭೂಮಿಯಲ್ಲಿ ಬಿತ್ತಿದ್ದಂತೆಯೂ ಕಾಡಿನಲ್ಲಿ ಎತ್ತಂತೆಯೂ ವ್ಯರ್ಥವೇ ಆಗಿದೆ. ಪಾಂಡವರ ಅದೃಷ್ಟವನ್ನು ಏನು ಹೇಳಲಿ ಮಾವ? ಹೊರಗಿನ ಮನೆಯಲ್ಲಿ ಅವರನ್ನು ಸುಟ್ಟು ಹಾಕೋಣವೆಂದರೆ ಅವರಿಗೆ ಭುವನೈಕ ಸುಂದರಿಯಾದ ದ್ರೌಪದಿಯು ಕೈ ಸೇರಿದರು. ಅದು ಹೋಗಲೆಂದರೆ ನನಗೆ ನಿಶ್ಚಿತವಾಗಿದ್ದ ಸುಭದ್ರೆಯನ್ನು ಪಾಪಿಯಾದ ಪಾರ್ಥನು ವಂಚಿಸಿ ಮದುವೆಯಾದನು. ಇದನ್ನು ನಾನು ಹೇಗೆ ಸಹಿಸಲಿ ಮಾವ? ಆ ಪಾಪಿಯನ್ನು ಕೊಲ್ಲಲು ನಾನು ಮಾಡಿದ ಪ್ರಯತ್ನಗಳು ವ್ಯರ್ಥವಾಗಿ ನಾವು 101 ಮಂದಿ ಇದ್ದು ಆ 5 ಮಂದಿ ಅಹಂಕಾರವನ್ನು ಅರಗಿಸಲಾವು. ಇದು ಎಷ್ಟೊಂದು ಅಪಮಾನ ಮಾವ. ದುರ್ಯೋಧನ, ಚಿಂತಿಸಬೇಡ. ಆ ಪಾಂಡವರನ್ನು ನಾಶಗೊಳಿಸಲು ಯಾವುದಾದರೊಂದು ಉಪಾಯ ಮಾಡುವೆನು. ಅದೋ ನಾರದರು ಬರುತ್ತಿರುವರು. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆನು. ಎಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠದಲ್ಲಿ ಮಂಡಿಸಿ. ಆಗಬಹುದು. ಇದೇನು ಬಹಳವಾಗಿ ಚಿಂತಿಸುತ್ತಿರುವೆ? ಗೆಳೆಯಂ ರಾಧಾತನಯ ಬಲಯುತ ದುಶ್ಯಾಸನಾದಿಗಳಿರಲು ಭಯವೇ. ಇಳೆಯರಿಯ ಶಕುನಿ ಸಚಿವ ಇಳೆಯರಿಯ ಶಕುನಿ ಸಚಿವ ಕಲಿನಾಂ ಕನಸಿನೊಳಗೆ
ಚಿಂತೆಯದಿಲ್ಲಂ. ಆ ಆ ಹೀಗಿರುವಲ್ಲಿ ನಮಗೆ ಚಿಂತೆ ಎಂದರೇನು ಪೂಜ್ಯರೇ? ನಿಜ ನಿಜ, ಚಿಂತಿಸಲು ಕಾರಣವೇ ಇಲ್ಲ. ಈ ಅಭ್ಯುದಯದಲ್ಲಿ ಚಿಂತೆ ಏನು ಎಂದೇ ನನಗೆ ಯೋಚನೆಯುಂಟಾಯಿತು. ಆದರೂ ರಾಜಕಾರ್ಯ ತೊಡಕುಗಳಾಗಲಿ ಗೃಹಸ್ಥಿತಿಯ ಪರಿಸ್ಥಿತಿಯಾಗಲಿ ಬೇಸರವನ್ನು ಹುಟ್ಟಿಸಿರುವುದೇನೋ ಎಂದು ಕೇಳಿದನು. ಸಮರ್ಥನಾದ ಶಕುನಿಯ ಮಂತ್ರಾಲೋಚನೆ ಇರುವಾಗ ಯಾವುದಕ್ಕೆ ತಾನೇ ಅವಕಾಶವಿದೆ? ಪೂಜ್ಯರೇ, ಎಲ್ಲಕ್ಕಿಂತ ಮಿಗಿಲಾಗಿ ತಮ್ಮ ಆಶೀರ್ವಾದ ಬಲವಿರುವಾಗ ನಮಗೆ ಯಾವುದಕ್ಕೆ ತಾನೇ ಕೊರತೆ ಇದ್ದೀತು? ಈಗ ತಾವು ಎಲ್ಲಿಂದ ದಯ ಮಾಡಿಸಿದಿರಿ? ನಾನು ಮಗಧ ಮಂಡಲದಿಂದ ಬಂದೆನು. ಅಲ್ಲಿ ಭೀಮನಿಗೂ ಜರಾಸಂಧನಿಗೂ ಮಲ್ಲ ಯುದ್ಧವಾಯಿತು. ಆಹಾ, ಏನು ಸಾಮರ್ಥ್ಯ, ಏನು ಕೌಶಲ್ಯ! ಅದರಲ್ಲಿ ಗೆದ್ದವನು ಜರಾಸಂಧನು ತಾನೇ. ನ್ಯಾಯವಾಗಿ ನೋಡಿದರೆ ಗೆದ್ದವನೇನೋ ಜರಾಸಂಧನೇ. ಭೀಮನು ಅವನನ್ನು ಕಬ್ಬಿನ ಜಲ್ಲೆಯನ್ನು ಸೀಳುವಂತೆ ಸೀಳಿ ಬಿಸಾಡಿದನು. ಹೀಗೆ ಮಲ್ಲ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಸೀಳುವುದು ಎಲ್ಲಿಯಾದರೂ ಉಂಟೆ? ಕೂಡದು ಅದು ಧರ್ಮಯುದ್ಧವಲ್ಲ. ಅಲ್ಲಿ ಮತ್ತಾರಿಲ್ಲವೇ? ಇಲ್ಲದೆ ಉಂಟೆ. ಕೃಷ್ಣಾರ್ಜುನರಿದ್ದರು. ಅರಮನೆಯ ಉಪ್ಪರಿಗೆಲ್ಲಿ ರಾಣಿವಾಸದವರಿದ್ದರು. ಯಾರಿದ್ದರೇನೋ ಜರಾಸಂಧನ ಅವಸ್ಥೆ ಅಂತೂ ಮುಗಿದೇ ಹೋಯಿತು. ಭೀಮನು ಸಿಂಹಾಸನವನ್ನೇರಿದನೋ? ಇಲ್ಲ, ಜರಾಸಂಧನ ಮಗನಿಗೆ ಪಟ್ಟ ಕಟ್ಟಿ ಸೆರೆಯಲ್ಲಿದ್ದ ರಾಜನೆಲ್ಲ ಬಿಡಿಸಿ ಇಂದ್ರಪ್ರಸ್ಥಕ್ಕೆ ಹೋದರು. ಇನ್ನೇನು ಅಲ್ಲಿ ಯಾಗ ಆರಂಭವಾಗಬೇಕಷ್ಟೇ. ಪೂಜ್ಯರೇ, ಯಾವ ಯಾಗ? ಯಾರು ಮಾಡುವರು? ನಿಮಗಿನ್ನೂ ತಿಳಿಯದೆ? ಧರ್ಮರಾಯನು ರಾಜಾಸುಯಾಗವನ್ನು ಮಾಡುತ್ತಿರುವನು. ಅವನ ತಮ್ಮಂದಿರು ನಾನಾ ದೇಶಗಳಿಗೆ ಹೋಗಿ ಕಪ್ಪ ಕಾಣಿಕೆಗಳನ್ನು ತೆಗೆದು ಬಂಡಿಗಳಲ್ಲಿ ಕಳುಹಿಸುತ್ತಿರುವು. ನಿಮಗೆ ಆಮಂತ್ರಣವು ಬಂದಿಲ್ಲವೇ? ನಮಗೆ ಇಂತಹ ಆಮಂತ್ರಣವು ಪ್ರತಿದಿನವೂ ಎಷ್ಟೋ ಬರುವವು, ಎಷ್ಟೋ ಹೋಗುವವು. ಇದನ್ನು ಮುಖ್ಯವೆಂದು ಗಮನಿಸಲು ಅವಕಾಶವೆಲ್ಲಿದೆ ಪೂಜ್ಯರೇ? ಅಯ್ಯ, ನಿನಗೆ ಬಂದಿರುವ ಪತ್ರಿಕೆಗಳೆಲ್ಲ ಹುಡುಕಿಸಿ ನೋಡು. ಅದರಲ್ಲಿ ಧರ್ಮರಾಯನ ಯಾಗದ ಪತ್ರಿಕೆ ಇದ್ದೇ ಇರಬೇಕು. ನೀನು ಯಾಗದ ಶಾಲೆಗೆ ಹೋಗುವುದು ಶ್ರೇಯಸ್ಕರ. ಹೋಗದಿದ್ದರೆ ನಷ್ಟವೇನು ಪೂಜ್ಯರೇ? ನಷ್ಟವೇನು ಇಲ್ಲ. ಅಂತಹ ಉತ್ಸವವನ್ನು ನೋಡದಿದ್ದ ಬಳಿಕ ಕಣ್ಣುಗಳಿದ್ದನು ಫಲ. ಯೋಚಿಸು, ನಿಮ್ಮ ಮಾವನಿರುವನಲ್ಲ, ನಿನಗೇನು ಭಯ? ಸಭೆಯು ಮುಗಿಯಿತು, ಎಲ್ಲರೂ ತೆರಳಬಹುದು. ಮಾವ, ಈ ವರ್ತಮಾನವು ದಿಟವೇ? ನಾರದರ ಮಾತು ಎಂದಿಗೂ ಸುಳ್ಳಾಗಲಾರದು. ಜರಾಸಂಧನು ಸತ್ತನೆ, ಭೀಮನವನನ್ನು ಸೀಳಿ ಹಾಕಿದನೆ. ಆ ಪಾಂಡವರಿಗೆ ಇದಿರೇ ಇಲ್ಲವಾಯಿತಲ್ಲ ಮಾವ, ಏನು ಮಾಡುವುದು? ದುರ್ಯೋಧನ ಕೃಷ್ಣನ ಬೆಂಬಲದಿಂದ ಆ ಪಾಂಡವರದ್ದು ಆಡಿದ್ದೇ ಆಟವಾಗಿದೆ. ಕೃಷ್ಣನ ಸಹಾಯವಿಲ್ಲದೆ ಗೆದ್ದಿದ್ದರೆ ಅವರನ್ನು ಪರಾಕ್ರಮಿಗಳು ಎನ್ನಬಹುದಾಗಿತ್ತು. ಇನ್ನು ರಾಜಸುಯಾಗವನ್ನು ಮಾಡಿ ಅವರ ಪ್ರತಾಪವನ್ನು ಕೊಚ್ಚಿಕೊಳ್ಳುವರೋ ಏನೋ? ಏನೇನು ಮಾಡುವರೋ ಮುಂದೆ ಗೊತ್ತಾಗುವುದು. ಈಗ ಯಾಗಶಾಲೆಗೆ ಹೋಗೋಣ ನಡೆ. ಇಲ್ಲ, ನಾನು ಖಂಡಿತವಾಗಿಯೂ ಹೋಗಲಾರೆ. ನನ್ನ ಶತ್ರುಗಳ ಸಂಪತ್ತನ್ನು ನೋಡುವುದಕ್ಕೆ ಹೋಗುವುದೇ? ಇಲ್ಲ, ನಾನು ಖಂಡಿತವಾಗಿಯೂ ಹೋಗಲಾರೆ. ದುರ್ಯೋಧನ, ನೀನು ಲೋಕ ಸ್ವಭಾವವನ್ನರಿಯೇ. ಈಗ ನೀನು ರಾಜಸೂಯಕ್ಕೆ ಹೋಗದಿದ್ದರೆ ನಿನಗೆ ಆ ಪಾಂಡವರ ಮೇಲೆ ದಾಯಾದಿ ಮತ್ಸರವು ಇದ್ದೇ ಇರುವುದೆಂದು ಸಿದ್ಧಾಂತ ಮಾಡಿಬಿಡುವರು. ಯಾರು ಏನಾದರೂ ಹೇಳಿಕೊಳ್ಳಲಿ, ನಾನು ಖಂಡಿತವಾಗಿಯೂ ಹೋಗಲಾರೆ. ದುರ್ಯೋಧನ, ಶತ್ರುವಿನ ಏಳಿಗೆಯನ್ನು ಸಹಿಸಲಾಗದವನು ಅವನ ಮನೆಯ ಉತ್ಸವಗಳಿಗೆ ಹೋಗಬೇಕು. ಅವನ ಆಪ್ತರೊಡನೆ ಬೆರೆಯಬೇಕು. ಹಗಲಿರುಳು ಅವನ ನಡವಳಿಕೆಗಳನ್ನು ಪರೀಕ್ಷಿಸುತ್ತಿರಬೇಕು. ಇದನ್ನರಿಯದ ನೀನು ಶತ್ರುವ ಸಂಚು ತಿಳಿಯುವ ಬಗೆಯಾದರೂ ಹೇಗೆ? ಅದನ್ನರಿಯದ ನೀನು ಶತ್ರುಗಳನ್ನು ಸಂಹಾರ ಮಾಡುವುದಾದರೂ ಹೇಗೆ? ಸುಮ್ಮನೆ ರಾಜಸೂಯಾಗಕ್ಕೆ ನಡೆ, ನಿನ್ನೊಡನೆ ನಾನಿರುವೆನು.
ಅವರ ಸುಖಕ್ಕೆ ದುಃಖವನ್ನು ಬೆರೆಸಿ ಅವರ ಅಹಂಕಾರವನ್ನು ಅಡಗಿಸೋಣ. ಮಾವ, ನೀನು ಹೇಳಿದಂತೆ ಆಗಲಿ, ನಡೆ ಹೋಗೋಣ. ನಡೆ. ನಡೆ ನಡೆ ಕುರುಕುಲದ ಕೀಟವೇ ನಡೆ, ನನ್ನ ರೋಷಾಗ್ನಿಗೆ ಸಿಲುಕಿದ ಪತಂಗವೇ ನಡೆ. ಕುರುಡನ ಮಗನೇ ನಡೆ, ಕುರುಕುಲದ ರಣಕೈ. ನಾಳೆ ನಡೆಯಲಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ನೀನಾಗುವೆ ರಣಬಲಿ. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯಾ? ನಾನು ನಿನ್ನ ಹಿತೈಷಿ ಅಲ್ಲವೋ? ನಿನ್ನ ವಂಶವನ್ನು ನಿರ್ವಂಶ ಮಾಡಲೆಂದು ಶಪಥವನ್ನು ಗೈದಿರುವೆನಾ? ಶಪಥವನ್ನು ಗೈದಿರುವೆನಾ? ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ? ಎನ್ನಲು ಜರುಗುವ ಸೆರೆಮನೆಯೊಳಗಿರಿಸಿ ಸೆರೆಮನೆಯೊಳಗಿರಿಸಿ ದಿನಕ್ಕೊಂದು ಇಡಿ ಅನ್ನ ನೀರ ಹೊರಗಿರಿಸಿ ನರಕದಲ್ಲವರನ್ನು ಬಲು ನೋವುಗೊಳಿಸಿದ, ನರಕದಲ್ಲವರನ್ನು ಬಲು ನೋವುಗೊಳಿಸಿದ ದುರ್ಮೂರ್ಖರವರನ್ನು ಮರಣಗೊಳಿಸುವ ತೆರದಿ, ದುರ್ಮೂರ್ಖರವರನ್ನು ಮರಣಗೊಳಿಸುವ ತೆರದಿ ಶಪಥವನ್ನು ಗೈದಿರುವೆನಾ? ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ? ಅಟ್ಟಹಾಸಲಿ ತುಳಿದ ವಿಷಸರ್ಪದಂತೆ ಕುಕ್ಕಿಕೊಳ್ಳುವವರ ಹದ್ದಿನಂತೆ ಸರ್ಪದಂತೆ ಕುಚ್ಚಿಕೊಳ್ಳುವವರವನ್ನ ಹದ್ದಿನಂತೆ ಎಂಜಲೆಯ ಪ್ರಾಣಿ ಗುಳ್ಳೆನರಿಯಂತೆ, ಎಂಜಲೆಯ ಪ್ರಾಣಿ ಗುಳ್ಳೆನರಿಯಂತೆ ಚರ್ಚಿಂದ ಆ ಕುರುಡ ಕುಸಿದೋಗುವಂತೆ, ಚರ್ಚಿಂದ ಆ ಕುರುಡ ಕುಸಿದೋಗುವಂತೆ ಶಪಥವನ್ನು ಗೈದಿರುವೆನಾ? ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ? ಶಪಥವನ್ನು ಗೈದಿರುವೆನಾ? ಶಪಥವನ್ನು ಗೈದಿರುವೆನಾ? ಬಾರಲಿಲ್ಲ ಏನು ಕಾರಣ ತಿಳಿನ ಜೀವಿತೇಶ ಬಾರಲಿಲ್ಲ ಏನು ಕಾರಣ ಅರಿಯೇನ. ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿನ, ತಿಳಿನ ಕಾರಣ ತಿಳಿನ ಕಾರಣ ಜೀವಿತೇಶ ಬರಲಿಲ್ಲ ಏನು ಕಾರಣ ತಿಳಿನ. ಮರೆತನೋ ಕೆನ್ನನೋ ಮರೆತನೋ ಎಂದನೋ ಏನು ಕಾರಣ ರೀನಾ.
ತಿಳಿಯದನೋ ಎನ್ನನು ಏನು ಕಾರಣ ರೀನಾ ತಿಳಿಯದಾದೆನೋ ಮೈರ ವೇದನೆ ತಿಳಿಯದಾದೆನೋ ಮೈರ ವೇದನೆ ಮಾರ ಸುಂದರ ಬಾರದೆ ತಿಳಿಯದಾದೆನೋ ಮೇರ ವೇದನೆ ಮಾರ ಸುಂದರ ಬಾರದೆ ಜೀವಿತೇಶ ಬಾರಲಿಲ್ಲ ಏನು ಕಾರಣ ಅರಿನಾ ಪ್ರಾಣೇಶ್ವರ, ದ್ರೌಪದಿ, ಏನನ್ನ ಕುರಿತು ಆಲೋಚಿಸುತ್ತಿರುವೆ? ಆರ್ಯಪುತ್ರ, ಧರ್ಮ ಸ್ವರೂಪಿಯಾದ ನಿಮ್ಮ ಅನುವರ್ತಿಯಾದ ನನಗೆ ನಿಮ್ಮ ಆಲೋಚನೆಯಿಲ್ಲದೆ ಮತ್ತಾವ ಆಲೋಚನೆಯೂ ಇಲ್ಲ. ಆ ಪ್ರಾಣೇಶ್ವರ, ದ್ರೌಪದಿ, ಯಾಗದ ಕಾರ್ಯವು ಸಿದ್ಧತೆಯು ಹೇಗೆ ನಡೆಯುತ್ತಿರುವುದು? ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಜರಾಸಂಧನ ವಧೆಯಾಯಿತೆಂದು, ಅಲ್ಲಿಂದ ಮುಂದೆ ಭೀಮಾರ್ಜುನರು ವಿಜಯಯಾತ್ರೆಗೆ ಹೊರಟಿರುವರೆಂದು ದೂತನ ಮುಖಾಂತರ ಸಮಾಚಾರವು ಬಂದಿರುವುದು. ಆದರೆ ನಕುಲ ಸಹದೇವರು ಏಕೆ ಬಾರಲಿಲ್ಲವೋ ಕಾಣನಲ್ಲ. ಈ ಯಾಗದ ಸಲುವಾಗಿ ಹಸುಮಕ್ಕಳನ್ನು ವಿಜಯಯಾತ್ರೆಗೆ ಕಳಿಸಿದ ನಾನೆಂಥ ಕಠಿಣ ಹೃದಯದವನು. ಪ್ರಾಣೇಶ್ವರ, ದ್ರೌಪದಿ, ನಿಮ್ಮ ಕರ್ತವ್ಯವನ್ನು ನೀವು ನೆರವೇರಿಸಿರುವಿರಿ. ಹೀಗಿರುವಾಗ ಇದರಲ್ಲಿ ಕಟುಕತನವಾದರೆ ಏನಿರುವುದು? ದ್ರೌಪದಿ, ದ್ರೌಪದ, ಸ್ವಾಮಿ, ದ್ರುಪದ ಕುಮಾರಿಯೇ ಇದ ತಿಳಿಯದೆನೆ ದುಡುಕುತ್ತಲಿರುವೆ ತರುಣಿಯೇ ನೀ. ಪ್ರಾಣೇಶ್ವರ, ದ್ರುಪದ ಕುಮಾರಿಯೇ ಇದ ತಿಳಿಯದೆ ನೀ ದುಡುಕುತ್ತಲಿರುವೆ ಕರುಣಿಯೇ ನೀ. ದ್ರೌಪದ, ಯುದ್ಧವು ಘೋರ ಪಾಪವೆಂದರಿಯದೆ ಯುದ್ಧವು ಘೋರ ಪಾಪವೆಂದರಿಯದೆ ಮರುಳಾತನದಲ್ಲಿ ಕಾಡುವುದೆಮ್ಮನೋ. ಮರುಳಾತನದಲ್ಲಿ ಕಾಡುವುದೆಮ್ಮನೋ. ದ್ರುಪದ ಕುಮಾರಿಯೇ ಇದ ತಿಳಿಯದೆ ನೀ ದುಡುಕುತ್ತಲಿರುವೆ ತರುಣಿಯೇ ನೀ. ಇಂದಿನದು ಗೂಢ ಮುಂದಿರಲಾಗದು. ದ್ರೌಪದಿ, ಇಂದಿನದು ಗೂಢ ಮುಂದಿರಲಾಗದು ಮಂದರ ಗಿರಿಧರ ಕಾಯುವನೆಮ್ಮನೋ. ಮಂದರ ಗಿರಿಧರ ಕಾಯುವನೆಮ್ಮನೋ. ದ್ರುಪದ ಕುಮಾರಿಯೇ ಇದ ತಿಳಿಯದೆ ನೀ ದುಡುಕುತ್ತಲಿರುವೆ ತರುಣಿಯೇ ನೀ. ನಿನ್ನ ಮಾತು ನಿಜ ದ್ರೌಪದಿ, ಆದರೂ ಸೋದರ ವಾತ್ಸಲ್ಯವು ನನಗೆ ಭೀತಿಯನ್ನುಂಟು ಮಾಡುತ್ತಿರುವುದು. ಪಾರ್ಥನು ಬಂದನೆ. ನಮಸ್ಕರಿಸುವೆ. ಶ್ರೇಯವಂತನಾಗಿ ಬಾಳು ಪಾರ್ಥ.
ಬನ್ನಿ ಸ್ವಾಮಿ. ಪಾರ್ಥ, ಅಗ್ರಜ, ನೀನು ಯಾವ ಯಾವ ದೇಶಗಳಿಗೆ ಹೋಗಿದ್ದೆ? ಹೋದ ಕಡೆಯಲ್ಲೆಲ್ಲ ವಿಜಯ ಎಂಬ ಹೆಸರನ್ನು ಸಾರ್ಥಕಪಡಿಸಿಕೊಂಡು ಬಂದಿರುವೆ ಅಷ್ಟೇ. ಅಗ್ರಜ, ನಿನ್ನ ದಯೆಯಿಂದ ನಮಗೆ ಎಲ್ಲಾ ಕಡೆಯಲ್ಲೂ ವಿಜಯವೇ ಉಂಟಾಯಿತು. ಬಹಳ ಭೀಮದೇವರು ಬರುತ್ತಿರುವರು. ಅಗ್ರಜ ನಮಸ್ಕರಿಸುವೆನು. ಲುಕೋದರ, ನಿನಗೆ ಮಂಗಳವಾಗಲಿ. ಕೃತಾರ್ಥನಾಗಿ ಬಂದೆಯಾ? ಅಗ್ರಜ, ನಿನ್ನ ಅನುಗ್ರಹದಿಂದ ಗೌಳ, ವರಾಳ, ಆಂಧ್ರ ಭಾಗದ ದೇಶಾದಿಗಳೆಲ್ಲ ಸುಲಭವಾಗಿ ಕೈ ಸೇರಿದವು. ಅಲ್ಲಿನ ರಾಜರುಗಳು ಸುವರ್ಣ ರಚಿತ ಮುಕ್ತಾಮಣಿಗಳನ್ನು ಕಾಣಿಕೆಯಾಗಿ ಕೊಟ್ಟು ತಮ್ಮ ತಮ್ಮ ಸಹಾನುಭೂತಿಯನ್ನು ತೋರ್ಪಡಿಸಿದರು. ಬಹಳ ಸಂತೋಷ. ಪಾರ್ಥ, ನೀನೀಗಲೇ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಂಡು ನಾವು ಆತನ ಆಗಮನವನ್ನು ನಿರೀಕ್ಷಿಸದೆಂದು ಹೇಳಿ ಕರೆದುಕೊಂಡು ಬಾ. ಹಾಗೇ ಆಗಲಿ ಅಗ್ರಜ. ತಿರುವರು ನಕುಲ ಸಹದೇವರು ಬರುತ್ತಿರುವರೇ, ಬಹಳ ಸಂತೋಷ. ನಕುಲ ಸಹದೇವರೇ, ಶುಭವಾಗಲಿ. ನಕುಲ, ನೀನು ಯಾವ ಯಾವ ದೇಶಗಳಿಗೆ ಹೋಗಿದ್ದೆ? ಅಗ್ರಜ, ಕೊಂಕಣ, ಕೇರಳ, ಪಾಂಡ್ಯ, ಚೋಳ ಮೊದಲಾದ ದೇಶಗಳಿಗೆ ಹೋಗಿ ಅವರು ನಿನ್ನಲ್ಲಿನ ಭಕ್ತಿಯಿಂದ ತಂದೊಪ್ಪಿಸಿದ ದನಕನಕ ವಸ್ತುಗಳನ್ನು ತಂದಿರುವೆನು. ಬಹಳ ಸಂತೋಷ. ಸಹದೇವ, ನೀನು ಯಾವ ಯಾವ ದೇಶಗಳಿಗೆ ಹೋಗಿದ್ದೆ? ಅಗ್ರಜ, ನೇಪಾಳ, ತಿಗರ್ತ, ಬರ್ಬರ ದೇಶಗಳಿಗೆ ಹೋಗಿ ಕಪ್ಪ ಕಾಣಿಕೆಗಳನ್ನು ತಂದಿರುವೆನು. ಬಹಳ ಸಂತೋಷ. ಬಾಪು, ಬಾಪು, ನಿಮ್ಮಂತಹ ಪರಾಕ್ರಮಿಗಳಾದ ಒಡ ಹುಟ್ಟಿದವರಿರುವಾಗ ನನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ಅರ್ಜುನ ಸಹಿತ ಶ್ರೀಕೃಷ್ಣ ಪರಮಾತ್ಮನು ಆಗಮಿಸುತ್ತಿರುವನು. ಶ್ರೀಕೃಷ್ಣ ಪರಮಾತ್ಮನ ಆಗಮನವೇ? ಬಹಳ ಸಂತೋಷ. ಪರಮಾತ್ಮ, ನಮಸ್ಕರಿಸಬೇಕು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಧರ್ಮಜ, ವಾಸುದೇವನೆ ಪಾಲಿಸೋ ಜನಾರ್ದನ, ವಾಸುದೇವನೆ ಪಾಲಿಸೋ, ವಾಸುದೇವನೆ ಪಾಲಿಸೋ ಜನಾರ್ದನ, ವಾಸುದೇವನೆ ಪಾಲಿಸೋ ಕೃಷ್ಣ. ನಕುಲ, ನೀನೇ ಗತಿಯೋ, ನೀನೇ ಮತೆಯೋ ದೇವಾ, ನೀನೇ ಗತಿಯೋ, ನೀನೇ ಮತೆಯೋ, ಪಾಲಿಸೋ ಎಮ್ಮನು ದೇವ ಜನಾರ್ದನ, ಪಾಲಿಸೋ ಎಮ್ಮನು ದೇವ ಜನಾರ್ದನ, ವಾಸುದೇವನೆ ಪಾಲಿಸೋ ಜನಾರ್ದನ, ವಾಸುದೇವನೆ ಪಾಲಿಸೋ ಕೃಷ್ಣ. ಧರ್ಮಜ, ಸಹೋದರಿ, ಧರ್ಮಜ, ನನ್ನಿಂದ ಆಗಬೇಕಾದ ಕಾರ್ಯವಾಗುವುದಿರುವುದು ತಿಳಿಸು. ಪರಮಾತ್ಮ, ಯಾಗದ ಸಿದ್ಧತಾ ಕಾರ್ಯಗಳೆಲ್ಲವೂ ತಮ್ಮ ಅಪೇಕ್ಷೆಯಂತೆ ನಡೆದಿರುವುದು. ಮುಂದೆ ಆಗಬೇಕಾದ ಕಾರ್ಯವನ್ನು ಹೇಗೆ ನಡೆಸಬೇಕೆಂಬುದನ್ನು ಅನುಗ್ರಹಿಸಿ ಅಪ್ಪಣೆ ಕೊಡು ದೇವ. ಅಣ್ಣ, ಸಹೋದರಿ, ಸಂಪತ್ತಿನಲ್ಲಿಯೂ ವಿಪತ್ತಿನಲ್ಲಿಯೂ ನಮ್ಮನ್ನು ಕೈ ಬಿಡದೆ ಸದಾ ರಕ್ಷಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನಣ್ಣ. ಸಹೋದರಿ, ನಿನಗೆ ಅಭಯವನ್ನು ಕೊಟ್ಟಿರುವೆನು. ನೀನು ನನ್ನನ್ನು ಸ್ಮರಿಸಿದಾಗ ಸ್ವಯಂ ನಿನ್ನ ರಕ್ಷಣೆಗೆ ಧಾವಿಸುವೆನು. ಧನ್ಯ
ಬೇಡ. ಧರ್ಮನಂದನ, ಪರಮಾತ್ಮ, ಈಗಲೇ ನಕುಲನನ್ನು ಹಸ್ತಿನಾವಧಿಗೆ ಕಳುಹಿಸಿ ಕೌರವರನ್ನು ಕರೆಯಿಸು. ಭೀಷ್ಮಾದಿಗಳು ಯಾಗಮಂಟಪವನ್ನು ಅಲಂಕರಿಸಬೇಕು. ನಕುಲ, ಸ್ವಾಮಿಯ ಆಜ್ಞೆಯನ್ನು ನೆರವೇರಿಸು. ಹಾಗೆ ಆಗಲಿ ಪರಮಾತ್ಮನಿಗೆ ವಹಿಸು. ಪರಮಾತ್ಮ, ಯಾಗಶಾಲೆಯಲ್ಲಿ ಸಾವಿರಾರು ಮಂದಿ ರಾಜರುಗಳು ಸೇರುವರು. ಅಲ್ಲಿ ಹೆಂಜಲು ಮೈಲಿಗೆಗಳಾದರೆ ಯಾಗವು ಕೆಟ್ಟು ಹೋದೀತೇನೋ ಎಂಬ ಭೀತಿಯಾಗುತ್ತಿರುವುದು. ಇದಕ್ಕೆ ಯಾವ ಪರಿಹಾರವನ್ನು ಮಾಡಬೇಕು ತಿಳಿಸಿಕೊಡು ಪರಮಾತ್ಮ. ಇದಕ್ಕೆ ಚಿಂತಿಸಬೇಕಾಗಿಲ್ಲ. ಹಿಮವತ್ ಪರ್ವತದ ದಕ್ಷಿಣ ದಿಕ್ಕಿನಲ್ಲಿ ಮಾನಸ ಸರೋವರವಿರುವುದು. ಆ ಸರೋವರದ ಮೇಲ್ದಂಡೆಯಲ್ಲಿ ಶಿವಭಕ್ತನಾದ ಪುರುಷಾಮೃಗನು ಶಿವಾರ್ಚನೆ ಮಾಡುವನು. ಭೀಮನು ಅಲ್ಲಿಗೆ ಹೋಗಿ ಆತನನ್ನು ಕರೆತರಲಿ. ರುಖೋದರ, ನಿನ್ನ ಅಪ್ಪಣೆಯಂತಾಗಲಿ ಪರಮಾತ್ಮ. ರುಖೋದರ, ಸ್ವಾಮಿಯ ಆಜ್ಞೆಯನ್ನು ನೆರವೇರಿಸು. ಆಗಬಹುದು. ಪುರುಷಾಮೃಗನ ಸಾನ್ನಿಧ್ಯದಿಂದ ಯಾಗಮಂಟಪವು ಶುದ್ಧವಾಗಲಿ. ಆಗಬಹುದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮ, ರಾಮಚಂದ್ರ, ಕೌಸಲ್ಯಾತನಯ, ನಿನ್ನ ನಾಮಾಮೃತವು ಎಷ್ಟು ಮಧುರವಾದದ್ದು. ನಿನ್ನ ಸ್ಮರಣೆಯೇ ನನಗೆ ಸಾಯುಜ್ಯ ಪದ. ನಿನ್ನನ್ನು ಹಗಲಿರುಳು ಸೇವಿಸುವ ಸೇವೆಯೇ ದಿವ್ಯಜ್ಞಾನ. ರಾಮಚಂದ್ರ, जय जय राम हरे, जय जय सीता हरे. जय जय राम हरे, जय जय सीता हरे. राम हरे हरे सीता हरे. राम हरे हरे सीता हरे. जय जय राम हरे, जय जय सीता हरे. जय जय राम हरे, जय जय सीता हरे. अहल्या शाप विमोचन गैरो सागिदा राम हरे. अहल्या शाप विमोचन गैरो मिथिलगे सागिदा राम हरे. ಸ್ವಯಂವರ ಸಭೆಯಲ್ಲಿ ಹರದನು ಆ ಮುರಿದು. ಸ್ವಯಂವರ ಸಭೆಯಲ್ಲಿ ಹರದನು ಆ ಮುರಿದು. ಸೀತೆಯ ವರಿಸಿದ ರಾಮ ಹರೇ. ಸ್ವಯಂವರ ಸಭೆಯಲ್ಲಿ ಹರದನು ಆ ಮುರಿದು. ಸೀತೆಯ ವರಿಸಿದ ರಾಮ ಹರೇ. जय जय राम हरे, जय जय सीता हरे. जय जय राम हरे, जय जय सीता हरे. राम हरे हरे सीता हरे. राम हरे हरे सीता हरे. जय जय राम हरे, जय जय सीता हरे. जय जय राम हरे, जय जय सीता हरे. जय जय सीता हरे, जय जय सीता हरे.
ರಾಮ, ರಮಣೀಯ ನಾಮ. ನಿನ್ನ ಕೃಪೆ, ನಿನ್ನ ಶೌರ್ಯ, ನಿನ್ನ ಸೈರಣೆ, ನಿನ್ನ ಸಾಮರ್ಥ್ಯ ಇವುಗಳನ್ನೆಷ್ಟು ವರ್ಣಿಸಿದರೂ ಸಾಲದು. ನಿನ್ನ ಲೀಲಾ ವಿಲಾಸಗಳನ್ನು ನೋಡಿ ನೋಡಿ ತದೇಕ ಚಿತ್ತನಾಗಿರುವ ನನಗೆ ಎಲ್ಲೆಲ್ಲಿಯೂ ನಿನ್ನ ರೂಪವೇ ಕಾಣುತ್ತಿರುವುದು. ದಶರಥ ನಂದನ, ದಶಕಂಠ ರಮಣ, ದಶರಥ ನಂದನ, ದಶಕಂಠವರ್ಧನ, ಧರಣೀಜನ ರಮಣ, ಧರ್ಮ ಮಾರ್ಗ ಪಾರಾಯಣ. ನನ್ನ ಮನಸ್ಸಿನಲ್ಲಿಯೂ ಮಾತಿನಲ್ಲಿಯೂ ನೀನು ಸ್ಥಿರವಾಗಿ ನೆಲೆಸು. ಇದೇನು ಶಬ್ದ? ಯಾರು ನೀನು? ಎಲೇ ಶಾಖಾಮೃಗವೇ, ಗಿಡ ಮರಗಳಲ್ಲಿರುವ ಕಾಯಿ ಕಸುಗಳನ್ನು ಹುಡುಕಿ ಹೊಟ್ಟೆ ತುಂಬಿಸಿಕೊಳ್ಳುವುದನ್ನು ಬಿಟ್ಟು ನಿನಗೆ ನಮ್ಮಂತಹ ವೀರಾಗ್ರಣದ ವಿಷಯವೇಕೆ? ಎಳೆ ವೀರಾಗ್ರಣಿಯೇ, ಈ ನಿರ್ಜನವಾದ ಪ್ರದೇಶಕ್ಕೆ ನೀನು ಬರಲು ಕಾರಣವೇನು? ನಿನ್ನ ಕುಲಗೋತ್ರವಾವುದು? ನಿನ್ನ ಆಕಾಶ ಪುರಾಣಕ್ಕೀಗ ಅವಕಾಶವಿಲ್ಲ. ಎಲೇ ವಾನರನೇ, ದಾರಿಗೆ ಅಡ್ಡಲಾಗಿ ಬಿದ್ದಿರುವ ನಿನ್ನ ಬಾಲವನ್ನು ಹಿಂದಕ್ಕೆ ಸಿಡಿದುಕೋ, ಇಲ್ಲವಾದರೆ ಕತ್ತರಿಸಿ ಹೋದಾತು. ಅಯ್ಯ, ಮುಪ್ಪಿನಿಂದ ಶಕ್ತಿಗುಂದಿರುವ ನಾನು ಈ ಸ್ಥಳವನ್ನು ಬಿಟ್ಟು ಚಲಿಸಲಾರೆ. ನನ್ನಿಂದ ಈ ಬಾಲವನ್ನು ಕದಲಿಸಲಾಗುವುದಿಲ್ಲ. ಅದನ್ನು ನೀನೇ ತೆಗೆದುಹಾಕಿ ಹೋಗು. ಇದೇನು ಈ ಪೀಡೆ? ಈ ಬಾಲವು ಕದಲುವುದೇ ಇಲ್ಲವಲ್ಲ. ನನ್ನ ಗದೆಗಿಂತಲೂ ಇದು ಬಾರವೇ? ವಿಚಿತ್ರವಾಗಿದೆಯಲ್ಲ. ಇದೇನು ರಾಕ್ಷಸರ ಮಾಯೋ? ಇದನ್ನು ಕತ್ತರಿಸಿ ಮುಂದೆ ಹೋಗುವೆನು. ಈ ಕಾಡು ಕಪಿಯಿಂದ ಬಾಲದಿಂದ ಪರಾಜಿತನಾದ ಸುಮ್ಮನಿರದೆ ನಾನೇಕೆ ಈ ಬಾಲವನ್ನು ಎತ್ತಿಸಲು ಪ್ರಯತ್ನಿಸಿದೆ? ಬಾಲವನ್ನೆತ್ತುವುದಿರಲಿ, ಒಲಗಿಸುವುದಕ್ಕೂ ಅಶಕ್ತನಾದನಲ್ಲ. ಚಿಚಿ, ಇದೇನು ನನ್ನ ದೌರ್ಭಾಗ್ಯವೋ? ಈ ಅಪಮಾನಕ್ಕೆ ಗುರಿಯಾದ ನಾನು ಬದುಕಿದ್ದರೇನು ಸತ್ತರೇನು? ಅಯ್ಯ ವೀರಾಗ್ರಣಿ, ಯಾರು ನೀನು? ಎಲೆ ವೀರಾಗ್ರಣಿಯೇ, ಕಾಡು ಕಪಿಯೊಡನೆ ಆಕಾಶ ಪುರಾಣಕ್ಕೆ ಅವಕಾಶವಿಲ್ಲವೆಂದು ಆತುರ ಪಡುತ್ತಿದ್ದ ನೀನು ಹೀಗೆ ವ್ಯರ್ಥವಾಗಿ ಕಾಲಹರಣ ಮಾಡಬಹುದೇ? ನಾನು ವಾನರ, ಕಾಡಿನಲ್ಲಿ ಸಿಗುವ ಹಣ್ಣು ಹಂಪಲುಗಳಿಂದ ಜೀವಿಸುವವನು. ಕುಳಿತ ಸ್ಥಳವನ್ನು ಬಿಟ್ಟು ಕದಲುವ ಸಾಮರ್ಥ್ಯವಿಲ್ಲದಿರುವುದರಿಂದ ಈ ಬಾಳೆ ಗಿಡದ ಬಳಿಯಲ್ಲಿಯೇ ಕಾಲಹರಣ ಮಾಡುತ್ತಿರುವನು. ನೀನು ಯಾರು? ಸಂಭಾವಿತನು ಸಮರ್ಥನೂ ಆದ ನಿನ್ನಿಂದ ಯಾವ ವಂಶವೂ ಪವಿತ್ರವಾಗಿರುವುದು? ತಿಳಿಸಬಹುದಾಗಿದ್ದರೆ ತಿಳಿಸು. ಅಯ್ಯ ವಾನರನೇ, ಚಂದ್ರವಂಶದ ಪಾಂಡು ಮಹಾರಾಜರಿಗೆ ನಾವು 5 ಮಕ್ಕಳಿರುವವು. ಅವರಲ್ಲಿ 2ನೇವನಾದ ಭೀಮನು ನಾನು. ನಮ್ಮ ಅಗ್ರಜನಾದ ಧರ್ಮಜನು ರಾಜಸೂಯಾಗವನ್ನು ಮಾಡುತ್ತೇವೆ. ರಾಜಸೂಯಾಗ ಮಂಟಪಕ್ಕೆ ಶಿವಪೂಜಾ ದುರಂಧರನಾದ ಪುರುಷಾಮೃಗನನ್ನು ಕರೆತರಲು ಕಳಿಸಿರನು. ಅದಕ್ಕಾಗಿ ನಾನು ಹಿಮವತ್ ಪರ್ವತಕ್ಕೆ ಹೋಗಬೇಕೆಂದು ಬಂದಿರುವೆನು. ಅಸ್ಖಲಿತ ಬಲಶಾಲಿಯಾದ ನೀನು ಯಾರು? ತ್ರೇತಾಯುಗದಲ್ಲಿ ಲೋಕವನ್ನು ಉದ್ಧರಿಸಲು ಅವತರಿಸಿದ ರಘುರಾಮನಿಗೆ ನಾನು ಕಿಂಕರ. ಕಪಿವೀರನಾದ ಸುಗ್ರೀವನಿಗೆ ಮಿತ್ರ. ಜಗತ್ಪ್ರಾಣನಾದ ವಾಯುವಿಗೆ ಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದವನು. ತಮ್ಮನಾದ ನಿನ್ನನ್ನು ಕಂಡ ದಿನವೇ ಸುದಿನ. ದೇವ, ಅಂಜನಾತ್ಮಜ, ದುಡುಕಿ ಮಾಡಿದ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡು. ಭೀಮಾ,
ರೂಪಿಯಾಗಿ ಅವತರಿಸಿರುವ ಶ್ರೀರಾಮಚಂದ್ರನು ಕುಶಲವೇ? ಆತನ ಸೇವಾ ಭಾಗ್ಯವನ್ನು ಅನುಭವಿಸುತ್ತಿರುವ ನೀವೇ ಧನ್ಯರು. ದೇವ, ನನಗೆ ನೀನು ಯುಧಿಷ್ಠಿರನಂತೆ ಹಿರಿಯನು, ಮರುತಿಯಂತೆ ಪೂಜ್ಯನು, ಬಾದುರಾಯನಂತೆ ಗುರು. ಹೀಗಿರುವಾಗ ನನ್ನ ಧನ್ಯತೆಗೆ ಕೊರತೆ ಏನು? ಪಾಂಡವಿಗೆ ಪರಾಕ್ರಮಿಗಳಾದ ನೀವೈವರು ಮಕ್ಕಳಾದ್ದರಿಂದ ಆತನ ವಂಶವು ಪವಿತ್ರವಾಯಿತು. ಪರಮಾತ್ಮನು ನಿಮ್ಮನ್ನು ಅನುಗ್ರಹಿಸಿರುವುದು ಬಹಳ ಸಂತೋಷ. ಅಗ್ರಜ, ನನ್ನ ಮನೋರಥ ಹೊಂದಿರುವುದು. ಅದೇನು ಹೇಳು? ಲಂಕೆಗೆ ಬೆಂಕಿಯನ್ನು ಹೊತ್ತಿಸಿ ದುಷ್ಟ ದಾನವರನ್ನೆಲ್ಲ ಧ್ವಂಸ ಮಾಡಿ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಬಂದ ಆ ನಿನ್ನ ವಿಶ್ವರೂಪವನ್ನು ಸಂದರ್ಶಿಸಲು ಆಸೆ ಪಡುವೆನು. ಇದು ದ್ವಾಪರ ಯುಗ. ತ್ರೇತಾಯುಗದಲ್ಲಿದ್ದ ಧರ್ಮಾಕೃತಿಗಳು ಈ ಯುಗದಲ್ಲಿ ಗೋಚರಿಸಲಾರು. ಈ ಯುಗದ ಸಾಮರ್ಥ್ಯಾದಿಗಳು ಕಲಿಯುಗದಲ್ಲಿ ಬರಲಾರು. ಕೃತಯುಗಕ್ಕಿಂತ ತ್ರೇತಾಯುಗದಲ್ಲಿಯೂ ದ್ವಾಪರ ಯುಗಕ್ಕಿಂತ ಕಲಿಯುಗದಲ್ಲಿಯೂ ಕ್ಷೀಣದಸಿಯೇ ಹೆಚ್ಚುತ್ತಾ ಇರುವುದು. ಆದ್ದರಿಂದ ಆಗಿನ ರೂಪು ಈಗಿನ ಮಾನವರಿಗೆ ಗೋಚರಿಸಲಾರದು. ದೇವ, ನೀನು ಮನಸ್ಸು ಮಾಡಿದರೆ ಯಾವುದು ತಾನೇ ಅಸಾಧ್ಯವಾದೀತು. ದಯಮಾಡಿ ಅನುಗ್ರಹಿಸು. ತಥಾಸ್ತು. ನಮಸ್ತೆ ಮಹಾಸತ್ವಬಾಧಾಯ ಸ್ತುಭ್ಯಂ. ನಮಸ್ತೆ ವಜ್ರದೇಹಾಯ ಸ್ತುಭ್ಯಂ. ನಮಸ್ತೆ ಬ್ರಹ್ಮಚರ್ಯಾಯ ಸ್ತುಭ್ಯಂ. ನಮಸ್ತೆ ಸದಾ ವಾಯುಪುತ್ರಾಯ ಸ್ತುಭ್ಯಂ. ನಮಸ್ತೆ 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 ನಮಃ. ದೇವ, ಈ ನಿನ್ನ ದಿವ್ಯ ರೂಪವನ್ನು ನೋಡಿ ಕೃತಾರ್ಥನಾದನು. ಪೂರ್ವ ರೂಪವನ್ನು ಧರಿಸಿ ಅನುಗ್ರಹಿಸು. ಭೀಮ, ಭೀಮ, ನೀನು ಹೊರಟಿರುವ ಕಾರ್ಯವು ಸಾಮಾನ್ಯವಾದುದಲ್ಲ. ಪುರುಷಾಮೃಗನು ವಾಯುವೇಗದಿಂದ ಸಂಚರಿಸುವನು. ನೀನು ಆತನೊಡನೆ ನಡೆಯಬಲ್ಲೆಯ? ನಡೆಯದಿದ್ದರೆ ಅಪಾಯಕ್ಕೂ ಅಪಹಾಸ್ಯಕ್ಕೂ ಗುರಿಯಾಗುವೆ. ದೇವ, ಹಾಗಾದರೆ ಈ ವ್ಯತಿಯನ್ನು ನೀನೇ ಪರಿಹರಿಸು. ಭೀಮ, ಮಹಾದೇವನ ಭಕ್ತನಾದ ಪುರುಷಾಮೃಗನ ಬಳಿಗೆ ಹೋಗಿ ಯಾಗಶಾಲೆಗೆ ಬರಬೇಕೆಂದು ಕರೆ. ಆತನು ನಿನ್ನ ವಿಜ್ಞಾಪನೆಯನ್ನು ಆಲಿಸಿ ಹೊರಟು ಬರುವನು. ಆತನು ಸಮೀಪಿಸಿದ ಒಡನೆ ಜೈ ಶ್ರೀರಾಮ್ ಇದನ್ನು ನೆಲದ ಮೇಲೆ ಹಾಕು. ಶ್ರೀರಾಮಾನುಗ್ರಹದಿಂದ ಅಲ್ಲಿ ಪರಶಿವನು ಪ್ರತ್ಯಕ್ಷನಾಗುವನು. ಪುರುಷಾಮೃಗನು ಶಿವದರ್ಶನವಾದೊಡನೆ ಶಿವಾರ್ಚನೆ ಮಾಡಿದಲ್ಲದೆ ಮುಂದೆ ಹೊರಡುವುದಿಲ್ಲ. ಆತನು ಮತ್ತೊಮ್ಮೆ ಸಮೀಪಕ್ಕೆ ಬಂದರೆ ಮತ್ತೊಂದು ರೋಮವನ್ನು ಹಾಕು. ಈ ರೀತಿ ರೋಮವು ಮುಗಿಯುವುದರೊಳಗಾಗಿ ನೀನು ಇಂದ್ರಪ್ರಸ್ಥವನ್ನು ಸೇರು. ಇಲ್ಲವಾದರೆ ಕೇಡು ಸಂಭವಿಸುವುದು. ದೇವ, ನಿನ್ನ ಆಜ್ಞಾನುಸಾರವಾಗಿ ನಡೆದುಕೊಳ್ಳುವೆನು. ನನ್ನನ್ನು ಆಶೀರ್ವದಿಸು. ವಿಜಯೀ ಭವ. ನನ್ನ ದುಡುಕಿನಿಂದ ಎಂತಹ ಪ್ರಮಾದ ಉಂಟಾಯಿತು. ನನ್ನ ಪರಮ ಗುರುವಾದ ಆಂಜನೇಯನು ನಿಂದಿಸಿದ ಸಾಮಾನ್ಯವಾರನೆಂದು ನಾನು ಅವಿವೇಕಿಯಲ್ಲವೇ? ನಾನೇ ಹೆಚ್ಚು ಎಂಬ ದುರ್ಭಾವನೆ ಉಳ್ಳವರಿಗೆಲ್ಲ ಈ ರೀತಿ ಅಪಮಾನವು ಮನೋವಿತಿಯು ತಪ್ಪುವುದೇ ಇಲ್ಲ. ನಾನಿನ್ನು ಹಿಮವದ್ ಪರ್ವತಕ್ಕೆ ಹೋಗಿ ಪುರುಷಾಮೃಗ ನೋಡುವೆನು. ಸಾರಿ ಹೋಗುವ ಕ್ಷಣದಳು ಈಗಲೇನಾ, ಶಿವಭಕ್ತನ ಕರೆಯಲು ಸಾರಿ ಹೋಗುವ ಕ್ಷಣದಳು ಈಗಲೇನಾ.
ಸಾರಿ ಹೋಗುವೆ ಕ್ಷಣದಳು ಈಗಲೇನಾ ಶಿವಭಕ್ತನ ಕರೆಯಲು ಸಾರಿ ಹೋಗು ಕ್ಷಣದಳು ಈಗಲೇನಾ ಅಣ್ಣ ಮಾರುತಿಯ ವರವನ್ನು ಪಡೆದು ಪುಣ್ಯ ಪುರುಷನ ಕರೆದು ತರುವೆನು ಅಣ್ಣ ಮಾರುತಿಯ ವರವನ್ನು ಪಡೆದು ಪುಣ್ಯ ಪುರುಷನ ಕರೆದು ತರುವೆನು ಅಣ್ಣನ ಯಾಗೋ ಪೂರ್ತಿಗೈಯಲು ಅಣ್ಣನ ಯಾಗೋ ಪೂರ್ತಿಗೈಯಲು ನಾನೀಗಲೇ ಹೋಗುವೆ ತೀರಕ್ಕೆ ಸಾರಿ ಹೋಗುವೆ ಕ್ಷಣದಳು ಈಗಲೇನಾ ಶಿವಭಕ್ತನ ಕರೆಯಲು ಸಾರಿ ಹೋಗು ಕ್ಷಣದಳು ಈಗಲೇನಾ ಗಿರಿಜೇಂದ್ರ ಜಾದವ ಧೀರನುತ ಶಿವ ಗಿರೇಂದ್ರ ಜಾದವ ಧೀರನುತ ಶಿವ ಗಿರೇಂದ್ರ ಜಾದವ ಧೀರನುತ ಶಿವ ಹರ 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 ಮಹಾದೇವ ಭೀಮಾ ನಿದಾಮಯ ಭಾಗ್ಯ ಮಹೋದಯ ಶಂಕರ 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 ಭೀಮಾ ನಿದಾಮಯ ಭಾಗ್ಯ ಮಹೋದಯ ಭೀಮಾ ನಿರಾಮಯ ಭಾಗ್ಯ ಮಹೋದಯ ಭೀಮಾ ನಿರಾಮಯ ಭಾಗ್ಯ ಮಹೋದಯ ಹರ 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 ಮಹಾದೇವ ಹರ 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 ಮಹಾದೇವ ಗಿರೇಂದ್ರ ಜಾದವ ಧೀರನುತ ಶಿವ ಗಿರೇಂದ್ರ ಜಾದವ ಧೀರನುತ ಶಿವ ಗಿರೇಂದ್ರ ಜಾದವ ಧೀರನುತ ಶಿವ ಹರ 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 ಮಹಾದೇವ ಮಹಾದೇವ ಶಂಕರ 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 ಪಾರ್ವತಿ ವಲ್ಲಭ ಕಾಪಾಡು ಕಾಪಾಡುತ್ತ
ಮಾನಸ ಸರೋವರವು. ಈ ಪ್ರದೇಶದಲ್ಲಿ ಪುರುಷ ಮೃಗನಲ್ಲಿರುವನು ಕಾಣೆನಲ್ಲ. ಓಂ ನಮಃ ಶಿವಾಯ. ಅದು ಅಲ್ಲಿ ಒಂದು ಗುಹೆ ಕಾಣುತ್ತಿರುವುದು. ಮೃಗವು ಅಲ್ಲಿಯೇ ಇರಬೇಕು. ಓಂ ನಮಃ ಶಿವಾಯ. ಮೃಗವು ಇಲ್ಲೇ ಇರುವುದು. ಓಂ ನಮಃ ಶಿವಾಯ. ಕೊರಳ ರುದ್ರಾಕ್ಷಿ ಸರಂ ಕೊರಳೋಳ್ ರುದ್ರಾಕ್ಷಿ ಸರಂ ಭಸ್ಮದ್ವಿಪುಂಡರಂ ಓಚಿರೆ ಪಣಯೋಳ್ ಆ ಆ ಆ ಆ ಪರಶಿವನಂ ಪೂಜಿಸುವೈ. ಪರಶಿವನಂ ಪೂಜಿಸುವೈ. ಪುರುಷಾಂ ಮೃಗದೇಶವ ತೇಜಮದೃಶ್ಯಮಲ್ತೆ. ಆ ಆ ಈಶ್ವರಾರ್ಚನೆಯಲ್ಲಿರುವ ಪುರುಷ ಮೃಗನನ್ನು ಕಂಡ ನಾನೇ ಧನ್ಯನು. ಅಂತರ್ಮುಖದಲ್ಲಿ ಆರಾಧಿಸುತ್ತಿರುವ ಶಿವಭಕ್ತನು ಬಹಿರ್ಮುಖನಾಗುವುದು ಎಷ್ಟು ಹೊತ್ತಿಗೋ ಕಾಣೆನಲ್ಲ. ಓಂ ನಮಃ ಶಿವಾಯ. ಈ ಏಕಾಂತ ಪ್ರದೇಶವನ್ನು ಪ್ರವೇಶ ಮಾಡಿದವರಾರು? ಓ, ಪೂಜಾ ಕಾರ್ಯವು ಸಾಂಗವಾದಂತೆ ತರುವುದು. ಸಮೀಪಕ್ಕೆ ಹೋಗೋಣ. ಮೃಗೇಂದ್ರ, ನಿನಗೆ ನಮಸ್ಕರಿಸುವೆನು. ಯಾರು ನೀನು? ಇಲ್ಲಿಗೆ ಏಕೆ ಬಂದೆ? ನನ್ನಿಂದ ನಿನಗಾಗಬೇಕಾಗಿರುವ ಕಾರ್ಯವುದಾವುದಿರುವುದು? ಶಿವಶರಣನೇ, ಚಂದ್ರವಂಶದ ಪಾಂಡು ಮಹಾರಾಜರಿಗೆ ನಾವು 5 ಮಕ್ಕಳಿರುವೆವು. ಅವರಲ್ಲಿ 2ನೇಯವನಾದ ಭೀಮನು ನಾನು. ನಮ್ಮ ಅಗ್ರಜನಾದ ಧರ್ಮಜನು ಮಾಡಬೇಕೆಂದಿರುವ ರಾಜಶಿವಾಗ ಮಂಟಪದಲ್ಲಿ ಮೃತ್ಯುಂಜಯ ಪರಮಭಕ್ತನಾದ ನೀನು ನೆಲೆಸಿದ್ದರೆ ಯಾಗ ಕಾರ್ಯವು ಸಾಂಗವಾಗುವುದಿಲ್ಲ. ಆದ್ದರಿಂದ ಯಾಗ ಕಾರ್ಯಕ್ಕೆ ನೆರವಾಗಬೇಕೆಂದು ಬೇಡುವೆನು. ಭೀಮಾ, ನಿನ್ನ ಅಣ್ಣನ ಸಂಕಲ್ಪವು ಶ್ಲಾಘ್ಯವಾದುದೇ ಸರಿ. ನೀನು ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಕರೆಯುತ್ತಿರುವೆ. ಆದ್ದರಿಂದ ನಾನು ಯಾಗ ಶಾಲೆಗೆ ಬರುವೆನು. ಆದರೆ ನೀನು ನನ್ನೊಡನೆ ನಡೆಯಬಲ್ಲೆಯಾ? ಮೃಗಧರ, ಸಂದೇಹ ಪಡಬೇಡ. ಇಂದ್ರಪ್ರಸ್ಥದವರೆಗೂ ನಡೆಯಲು ನಾನು ಸಿದ್ಧನಾಗೇ ಇರುವೆನು. ಹಾಗಾದರೆ ಕೇಳು, ನನ್ನೊಡನೆ ನೀನು ನಡೆಯಲಾರದೆ ಹಿಂದುಳಿದಿದ್ದೆ ಆದರೆ ತಕ್ಷಣವೇ ನಿನ್ನ ನೆಲಕ್ಕಪ್ಪಳಿಸಿ ಕೊಲ್ಲುವೆನು. ಇದಕ್ಕೆ ಸಮ್ಮತಿಸುವೆ ಅಷ್ಟೇ? ಆಗಬಹುದು. ಹಾಗಾದ್ರೆ ಹೊರಡು. ಜೈ ಶ್ರೀರಾಮ್. ನನ್ನ ಪರಮ ಗುರುವು ತಿಳಿಸಿದಂತೆ ಆಯಿತು. ಮೃಗವು ಶಿವಾರ್ಚನೆಯನ್ನು ಮುಗಿಸಿಕೊಂಡು ಮುಂದೆ ಓಡುವುದಿಲ್ಲ. ನಾನಿನ್ನು ಮುಂದೆ ಹೋಗುವೆನು. ಪರನಾಗಭೂಷಣ ನಂದಿಯ ವಾಹನ ಪರಮೇಶ್ವರ. ವರನಾಗಭೂಷಣ ನಂದಿಯ ವಾಹನ ನಟನ ವಿಹಾರಿ ಗೌರಿ ವರಲೋಲ. ನಿರಂಜನನೇ ದೇವ ಧೀರ ಶಂಭೋ.
ನಿರಂಜನನೇ ದೇವಾ ಧೀರ ಶಂಭೋ ನಿರಂಜನನೇ ದೇವಾ ಧೀರ ಶಂಭೋ ದೀನ ಪಾಲ ಪಾಲನೇತ್ರ ದೀನ ಪಾಲ ಪಾಲನೇತ್ರ ಹರನಗಭೂಷಣ ನಂದಿಯ ವಾಹನ ನಟನ ವಿಹಾರಿ ಗೌರಿ ವರಲೋಲ परमेश्वरा देवा शंकरा दयतो रहरा ಪಾರ್ವತಿ ವಲ್ಲಭ ಪಾಪರಾಶಿಯನ್ನು ಪರಿಹರಿಸು, ಕೈಲಾಸ ಮಂದಿರ ಕೈವಲ್ಯವನ್ನು ಕರುಣಿಸು. ತ್ರಿಮೂರ್ತಾತ್ಮಕನಾದ ತ್ರಿಲೋಚನನೇ, ತ್ರಿಕಾಲದಲ್ಲಿಯೂ ತ್ರಿಕರ್ಣದಲ್ಲಿಯೂ ನಿನ್ನ ನಾಮವನ್ನು ಉಚ್ಚರಿಸುವಂತೆ ನನ್ನ ಅನುಗ್ರಹಿಸು. ಭೀಮನಲ್ಲಿ ಹಿತ್ತ ಹೋದನೋ ಈ ಮುರುಘೇಂದ್ರನ ತೇಜಸ್ಸು ಅದ್ಭುತವಾಗಿರುವುದು. ನಾನು ಎಷ್ಟು ಓಡಿದರೂ ಹಿಂದೆ ಬೀಳುತ್ತಿರನಲ್ಲ, ಇದೋ ಈಗಲೇ ಬಂದು ಬಿಟ್ಟಿತ್ತು. ನನ್ನ ಪರಮ ಗುರುವಿನ ಅನುಗ್ರಹವಾಗ ನನಗೆ ಭಯವೇ. ಜೈ ಶ್ರೀರಾಮ್. ಸ್ವಾಮಿ, ನನಗೆ ಮತ್ತೆ ದರ್ಶನ ನಿತ್ಯ. ಭಕ್ತನ ಮೇಲಿರುವ ಅಭಿಮಾನವನ್ನು ಪ್ರಜ್ವಲಿಸಿದೆ ತಂದೆ. ದೇವಾ ಪರಮೇಶ್ವರ, ಭಕ್ತನ ಮೇಲಿರುವ ನಿನ್ನ ಪ್ರೀತಿಯಾದರೂ ಅನ್ಯಾದೃಶ್ಯವಾದದ್ದೇ ಸರಿ. ಅಂಬಿಕಾದವ, ಈ ಪೂಜೆಯನ್ನು ಪರಿಗ್ರಹಿಸು. ಓಂ ನಮಃ ಶಿವಾಯ ಹರ ಓಂ ನಮಃ ಶಿವಾಯ. ಪರಮೇಶ್ವರ ತಂದೆ, ಓಂ ನಮಃ ಶಿವಾಯ ಹರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಓಂ ನಮಃ ಶಿವಾಯ. ನವ ಪಾಶನಾಶ ಈಶ ಸಲ ಎಲ್ಲ ಭಸ್ಮಾಂಡ ಭೂಷ. ನವ ಪಾಶನಾಶ ಈಶ ಸಲ ಎಲ್ಲ ಭಸ್ಮಾಂಡ ಭೂಷ. ನಟವರ ಶಂಕರ ಗಿರಿಜ ಮನೋಹರ. ಪರಮಾತ್ಮ, ನಟವರ ಶಂಕರ ಗಿರಿಜ ಮನೋಹರ. ಓಂ ನಮಃ ಹರ ಓಂ ನಮಃ ಶಿವ ಓಂ ನಮಃ ಶಿವಾಯ ಹರ ಓಂ ನಮಃ ಶಿವಾಯ. ಪರಮೇಶ್ವರ,
ನಿರಿಸಿ ಸಿರದಲ್ಲಿ ಗಂಗೆ ನಿರಿಸಿ ಹಣೆಯಲ್ಲಿ ಭಸ್ಮ ನಿರಿಸಿ ಜಡೆಯಲ್ಲಿ ಗಂಗೆ ನಿರಿಸಿ ನಟನ ವಿಹಾರಿ ಶ್ರೀ ಪರಮೇಶ ನಟನ ವಿಹಾರಿ ಶ್ರೀ ಪರಮೇಶ ಓಂ ನಮಃ ಹರ ಓಂ ನಮಃ ಶಿವ ಓಂ ನಮಃ ಶಿವಾಯ ಹರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪರಮೇಶ್ವರ, ನಿನ್ನ ಅನುಗ್ರಹವು ಭೀಮನ ಮೇಲಿರುವಂತೆ ತೋರುತ್ತಿರುವುದು. ಇಲ್ಲವಾದರೆ ನೀನು ಮತ್ತೆ ಮತ್ತೆ ನನಗೆ ದರ್ಶನ ನಿತ್ತು ಆತನನ್ನ ನನ್ನ ಕೈಯಿಂದ ತಪ್ಪಿಸುತ್ತಿದ್ದನೆ. ಭೀಮನು ಮುಂದೆ ಹೋದನೋ? ಅಯ್ಯೋ, ಇನ್ನೇನು ಗತಿ? ಆಂಜನೇಯನು ಅನುಗ್ರಹಿಸಿದ ರೋಮವೆಲ್ಲ ಮುಗಿದು ಹೋಯಿತು. ಈ ಮೃಗೇಂದ್ರನ ತೇಜಸ್ಸು ಅದ್ವಿತೀಯವಾಗಿರುವುದು. ಎಷ್ಟು ಓಡಿದರೂ ಹಿಂದೆ ಬೀಳುತ್ತಿರುವನಲ್ಲ. ಈ ಮೃಗೇಂದ್ರನ ತೇಜಸ್ಸಿನಿಂದ ನನ್ನ ಶಕ್ತಿ ಸಾಮರ್ಥ್ಯಗಳೆಲ್ಲ ಅಡಗಿ ಹೋದವು. ಕೈಕಾಲುಗಳು ನಡುಗುತ್ತಿರುವುದು, ಕಣ್ಣಿಗೆ ಕತ್ತಲೆ ಕವಿಯುತ್ತಿರುವುದು. ವಾಸುದೇವ, ಪುರುಷೋತ್ತಮ, ಈ ಅಸಾಧ್ಯವಾದ ಕಾರ್ಯಕ್ಕೆ ನಿಯೋಗಿಸಿದ ನೀನೇ ನನ್ನನ್ನು ರಕ್ಷಿಸು. ಭೀಮನು ಇಲ್ಲೇ ಇರುವನು, ಬಿಡು ಇವನನ್ನು. ಮೃಗೇಂದ್ರ, ನಿನಗೆ ಶಕ್ತಿ ಇದ್ದರೆ ಬಿಡಿಸಿಕೊಳ್ಳಬಹುದು. ಪರಶಿವನ ಪರಮ ಭಕ್ತನಲ್ಲಿ ಶಕ್ತಿ ಇಲ್ಲವೇ? ಯಾರು ನೀನು? ವಾಸುದೇವನ ಪರಮ ಭಕ್ತನಾದ ಪಾರ್ಥನೆನ್ನುವರು. ನಿನಗೆ ಪರಶಿವನ ಅನುಗ್ರಹವಿರುವಂತೆ ನನಗೆ ಪರಮ ಪುರುಷನ ಅನುಗ್ರಹವಿರುವುದು. ನಿಮ್ಮ ವಾಗ್ವಾದ? ಅಗ್ರಜ, ನಡೆಯಲಾರದೆ ಸೋತ ಭೀಮನನ್ನು ನೆಲಕಪ್ಪಳಿಸಿ ಕೊಲ್ಲಬೇಕಂತೆ ಈಶ್ವರನ ಭಕ್ತನಾದ ತನ್ನ ಸಾಮರ್ಥ್ಯವನ್ನು ತಾನೇ ಹೊಗಳಿಕೊಳ್ಳುತ್ತಿರುವನು. ಪಾರ್ಥ, ಪರಶಿವನು ಯಾರು, ಪುರುಷೋತ್ತಮನು ಯಾರು? ಮೃಗೇಂದ್ರ, ಧರ್ಮಸೂತ್ರ ವಿಲಾಸವನ್ನು ನೀನು ಕಾಣೆಯ? ನಿಮ್ಮ ಒಪ್ಪಂದದಂತೆ ಭೀಮನು ಇಂದ್ರಪ್ರಸ್ಥವನ್ನು ಸೇರಿದನೋ ಇಲ್ಲವೋ? ಇಲ್ಲ, ಅಷ್ಟರಲ್ಲಿ ನನ್ನ ಕೈಗೆ ಸಿಕ್ಕಿಬಿದ್ದನು. ಮೃಗೇಂದ್ರ, ನೀನು ಭೀಮನ ಕಾಲನ್ನು ಹಿಡಿದಿರುವೆ, ಅರ್ಜುನನು ಅವನ ಕೈಯನ್ನು ಹಿಡಿದಿರುವನು. ಆದ್ದರಿಂದ ಭೀಮನೇ ಗೆದ್ದಂತಾಯ್ತಲ್ಲ. ಅದು ಹೇಗೆ? ಮೃಗೇಂದ್ರ, ರಸದೊಳಗೆ ಲವಣಮಿಂದ್ರಿಯ, ರಸದೊಳಗೆ ಲವಣಂ ಇಂದ್ರಿಯ, ವಿಷ ವಿಷದೆ ಕಣ್ಶಾಸ್ತ್ರ ಜಾಲದೋ ಪ್ರಕರಣ ಮುಂತೆ ಸಗೋ. ಮೃಗೇಂದ್ರ, ಪ್ರಕರಣ ಮುಂತೆ ಸಗೋ, ಮಸ್ತಕಮಿದ ಕಿಲ ಧಾತ್ರದಿ ಮುಖ್ಯ. ಮೃಗೇಂದ್ರ, ಉತ್ತಮಾಂಗದ ಶಿರಸ್ಸು ಅರ್ಜುನನ ಕೈಯಲ್ಲಿರುವುದು. ಆದ್ದರಿಂದ ಭೀಮನು ನಿನ್ನ ಕೈಗೆ ಸಿಕ್ಕಂತಾಗಲಿಲ್ಲವಲ್ಲ. ಧರ್ಮನಂದನ, ನಿನ್ನ ಧರ್ಮಸೂತ್ರದಿಂದ ಸಂತುಷ್ಟನಾದೆನು. ಇದೆಲ್ಲವೂ ಪರಮಾತ್ಮನ ಪ್ರಭಾವವೇ ಸರಿ. ಪರಮಾತ್ಮ, ಭಕ್ತನ ಅಪರಾಧವನ್ನು ಮನ್ನಿಸು. ಮುರುಗೇಂದ್ರ, ನೀನು ಭಕ್ತೋತ್ತಮ, ಪರಮಜ್ಞಾನಿ. ಶ್ರೇಷ್ಠೋತ್ತಮವಾದ ರಾಜಸೂಯಾಗವು
ನಿನ್ನ ಸನ್ನಿಧಿಯಲ್ಲಿ ನಡೆಯದಿದ್ದರೆ ಯಾಗವು ಸಾಂಗವಾಗುವುದಿಲ್ಲ. ಆದ್ದರಿಂದ ಯಾಗಶಾಲೆಗೆ ನಡೆ. ಪರಮಾತ್ಮ, ಈ ಯಾಗವು ಸಂಪೂರ್ಣವಾಗುವ ತನಕ ನೀವು ನನ್ನ ಬಳಿಯಲ್ಲಿದ್ದು ಈ ಭಕ್ತನ ಭಕ್ತಿಯನ್ನು ಪೂಜೆಯನ್ನು ಸ್ವೀಕರಿಸಬೇಕು. ಆಗಲಿ, ನಡೆ.